ಇವತ್ತು ನಾಡಿನೆಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ. ಹಬ್ಬವನ್ನು ಸಿಲಿಕೋನ್ ಮಂದಿ ಅದ್ದೂರಿಯಿಂದ ಬರಮಾಡಿಕೊಂಡಿದ್ದು ನಗರದ ದೇವಸ್ಥಾನಗಳಲ್ಲಿ ವಿಶೇಷವಾಗಿರುವಂತಹ ಪೂಜೆಗಳನ್ನು ಆಯೋಜಿಸಲಾಗಿತ್ತು. ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯದೆಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ. ದೇವಸ್ಥಾನಗಳಲ್ಲಿ ಭಕ್ತಾದಿಗಳಿಂದ ವಿಶೇಷ ಪೂಜೆ. ರಾಜಕೀಯ ಗಣ್ಯರಿಂದಲೂ ಟೆಂಪಲ್ ರನ್. ಇಂದು ನಾಡಿನೆಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ. ಯುಗಾದಿ ಕಳೆದರೂ ಹೋದ ವರ್ಷ ಬರುತ್ತಲೇ ಇದೆ. ಎಷ್ಟೇ ದುಃಖ ಸಂತೋಷ ಇದ್ರೂ ಸಮಾನವಾಗಿ ಸ್ವೀಕರಿಸಿ ಈ ಹಬ್ಬವನ್ನ ಅದ್ದೂರಿಯಾಗಿ ಮಾಡಲಾಗುತ್ತೆ. ಈ ವರ್ಷವೂ ನಮ್ಮ ಸಿಲಿಕಾನ್ ಸಿಟಿ ಮಂದಿ ಅದ್ದೂರಿಯಾಗಿ ಯುಗಾದಿ ಹಬ್ಬವನ್ನ ಬರಮಾಡಿಕೊಂಡಿದ್ದು ನಗರದ ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆಗಳು ಆರಂಭವಾಗಿವೆ. ಇಂದು ಸಿಲಿಕಾನ್ ಸಿಟಿಯಲ್ಲಿ ಯುಗಾದಿ ಹಬ್ಬವನ್ನ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಹೀಗಾಗಿ ನಗರದ ಪ್ರಮುಖ ದೇವಸ್ಥಾನಗಳಾದ ಗವಿಗಂಗಾಧರ, ಕಾಡು ಮಲ್ಲೇಶ್ವರ, ಬನಶಂಕರಿ, ಕೋಟೆ ವೆಂಕಟೇಶ್ವರ, ಬಂಡಿ ಮಾಕಾಳಮ್ಮ, ಮಹಾಲಕ್ಷ್ಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮಾಡಲಾಗಿತ್ತು. ಬೆಳಗ್ಗೆ 6 ಗಂಟೆಯಿಂದಲೇ ದೇವಸ್ಥಾನದಲ್ಲಿ ಪಂಚಾಭಿಷೇಕ, ರುದ್ರಾಭಿಷೇಕ, ಪುಷ್ಪಾಭಿಷೇಕ ಮಾಡಿ ಮಹಾ ಅಭಿಷೇಕ ಮಾಡಿ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಬಂದಿದ್ರು. ನಗರದ ಎಲ್ಲಾ ದೇವಸ್ಥಾನಗಳು ಭಕ್ತಾದಿಗಳಿಂದ ತುಂಬಿ ತುಳುಕ್ತಾ ಇದ್ವು. ಹೀಗಾಗಿ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಮಾಡಿದ್ರು. ಇನ್ನು ಬಂದಂತಹ ಭಕ್ತಾದಿಗಳಿಗೆ ಬೇವು ಬೆಲ್ಲ ಕೊಟ್ಟು ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಯುಗಾದಿಯ ಶುಭಾಶಯ ತಿಳಿಸಲಾಯಿತು. ಹಬ್ಬದ ಹಿನ್ನೆಲೆಯಲ್ಲಿ ರಾತ್ರಿಯವರೆಗೂ ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದ್ದು ಪ್ರಸಾದ ವಿತರಣೆಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲದೆ ಪ್ರತಿ ಅಮಾವಾಸ್ಯೆ ಕೂಡ ತಾನಿಗೆ ವಿಶೇಷ ಪೂಜೆ ನಡೀತಾ ಇದೆ. ಇಲ್ಲಿ ಒಂದು ಪುಟಾಣಿ ವಿಚಾರದಿಂದ ಟು ಬಿ ಫ್ರ್ಯಾಂಕ್ ಕ್ಯಾನ್ಸರ್ 4th ಸ್ಟೇಜ್ ಕೂಡ ಕ್ಲಿಯರ್ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಾಯಿ ನನಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೋ ಅಷ್ಟು ಮಾತ್ರ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಆಡಂಬರ ಇನ್ನೊಂದಕ್ಕೆ ಇದಿಲ್ಲ. ಫಸ್ಟ್ ತ್ರಿಕರಣ ಸುದ್ದಿಯಿಂದ ಪ್ರತಿಯೊಬ್ಬರು ಬರ್ತಾರೆ. ಶಿವರಾತ್ರಿ ನಾವ್ ಹೇಗೆ ವರ್ಷಕ್ಕೊಮ್ಮೆ ಶಿವರಾತ್ರಿ ಮಾಡ್ತೀವಿ, ಆತರ ಇವತ್ತು ಎಷ್ಟೋ 108 ಗಣಕೂಟಗಳು ಬಂದಿರುವಂತದ್ದು. ಇವತ್ತು ನಾವು ಇಲ್ಲಿಗೆ ಭಾಗವಹಿಸಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ರು. ಸರಿ, ಅದಕ್ಕೆ ನಾನು ಬಂದೆ. ಬಟ್ ನಾನು ಏನೇನು ಅನ್ಕೊಂಡಿದೀನಿ ಎಲ್ಲವೂ ನಿಜ. ಇಲ್ಲಿ ಬಂದ್ಮೇಲೆ ನಂಗೆ ಸಕ್ಸಸ್ ಆಗಿದೆ. ಭಕ್ತಿ ಇರ್ಬೇಕು ರೀ, ನೀವ್ ಏನಾದ್ರೂ ಮಾಡಿ ಭಕ್ತಿ ಇರ್ಬೇಕು. ನೀವ್ ಎಲ್ಲಿಂದ ಎಲ್ಲಿವರೆಗಾದ್ರೂ ಹೋಗಿ, ಭಕ್ತಿ ಇಲ್ಲ ಅಂದ್ರೆ ಏನೂ ಆಗಲ್ಲ. ನಂಬಿಕೆನೇ ದೇವ್ರು. ಇನ್ನು ಯುಗಾದಿ ಹಬ್ಬ ಹಿಂದೂಗಳಿಗೆ ತುಂಬಾನೇ ವಿಶೇಷ. ಇವತ್ತಿನ ದಿನ ಮನೆಯಲ್ಲಿ ದೇವರ ದರ್ಶನ ಮಾಡಿ ಸಿಹಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನುವಂತಹ ನಂಬಿಕೆ. ಹೀಗಾಗಿ ಬೆಳಗಿನಿಂದ ಮನೆಯಲ್ಲಿ ಎಣ್ಣೆ ಸ್ನಾನ ಮಾಡಿ ವಿಶೇಷ ಅಡುಗೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಲಾಗುತ್ತೆ. ವಿಜಯಪುರದಲ್ಲೂ ಅದ್ದೂರಿ ಯುಗಾದಿ ಆಚರಣೆ ನಡೆದಿದೆ. ನಗರದ ಆರಾಧ್ಯ ದೈವ ಸಿದ್ದರಾಮೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಮೂಲಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಗಿಯಾಗಿದ್ರು. ದೇವಾಲಯದ ಆವರಣದಲ್ಲಿ ರುದ್ರ ಹೋಮ, ಗಣಪತಿ ಹೋಮ ನಡೆಸಿದ್ರು. ಇನ್ನು ವಿಶೇಷ ಪೂಜೆಯ ನಂತರ ಗೋಮಾತೆಗೆ ಯತ್ನಾಳ್ ಹಾಗೂ ಕುಟುಂಬಸ್ಥರು ಪೂಜೆ ಸಲ್ಲಿಸಿದ್ರು. ಇದೇ ವೇಳೆ ಮಾತನಾಡಿ ಯುಗಾದಿ ಶುಭಾಶಯ ತಿಳಿಸಿದ್ರು. ಶಿವಯೋಗಿ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ನಾವು ಗೋಪೂಜೆ, ಗಂಗಾ ಪೂಜೆ, ಗೋಪೂಜೆ, ಎಲ್ಲ ನವಗ್ರಹಗಳ ಪೂಜೆ, ಸಮಸ್ತ ನಾಡಿಗೆ ಸುಖ ಶಾಂತಿ ನೆಮ್ಮದಿ, ಬರೋ ವರ್ಷ ಮಳೆ ಬೆಳೆ ಎಲ್ಲವೂ ಒಳ್ಳೆಯದಾಗಿ ನಾಡಿನ ಜನತೆ, ರಾಷ್ಟ್ರದ ಜನತೆ ಸುಖ ಸಮೃದ್ಧಿಯಿಂದ ಜೀವನ ಆಗಬೇಕು. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಡಿಕೆ ಬ್ರದರ್ಸ್ ಕೂಡ ಟೆಂಪಲ್ ರನ್ ನಡೆಸಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಹೋದರ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ತಮಿಳುನಾಡಿನ ತಿರುನಲ್ಲೂರ್ ಶನೀಶ್ವರ ಸ್ವಾಮಿ ದೇಗುಲ ಮತ್ತು ಕಂದನಗುಡಿಯ ಮುರುಘಾ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಸಕಲ ಗುಣಗಣ ದಂಪತಿ ಕೀರ್ತಿ ಲಕ್ಷ್ಮಿ ಸರ್ವಾಂಗೇ ಸೌಮ್ಯ ಲಕ್ಷ್ಮಿ ಸರ್ವ ಸಾಮ್ರಾಜ್ಯ ಲಕ್ಷ್ಮಿ.
ಇತ್ತ ಬೆಳಗಾವಿಯ ಚಿಕ್ಕೋಡಿಯಲ್ಲೂ ಹಬ್ಬದ ಸಂಭ್ರಮ ಜೋರಾಗಿತ್ತು. ಯುಗಾದಿ ಪ್ರಯುಕ್ತ ಯಲ್ಲಮ್ಮ ದೇವಿ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಬೆಳಗಾವಿಯ ಅಥಣಿ ತಾಲೂಕಿನ ಯಲ್ಲಮ್ಮವಾಡಿ ಯಲ್ಲಮ್ಮ ದೇವಿ ಸುಕ್ಷೇತ್ರದಲ್ಲಿ ಮುಂಜಾನೆಯಿಂದಲೇ ದೇವಿಗೆ ವಿಶೇಷ ಪೂಜೆ ನಡೆದಿತ್ತು. ಸರತಿ ಸಾಲಿನಲ್ಲಿ ನಿಂತು ಭಕ್ತಗಣ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಯುಗಾದಿ ಸಂಭ್ರಮ ಮನೆ ಮಾಡಿತ್ತು. ಚಾಮರಾಜನಗರದ ಹನೂರಿನಲ್ಲಿರುವ ಮಾದಪ್ಪನ ಬೆಟ್ಟದಲ್ಲಿ ಯುಗಾದಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಡೆದಂತಹ ರಥೋತ್ಸವ ಒಟ್ಟು 3 ದಿನಗಳಿಂದ ಸಾಂಗವಾಗಿ ನಡೀತಾ ಇದೆ. ತಮ್ಮ ಬೆಲೆ ಬಾಳುವ ಚಿನ್ನ, ಆಭರಣ, ಮೊಬೈಲ್, ಮಾಂಗಲ್ಯ ಸರಗಳ ಬಗ್ಗೆ ಜಾಗೃತರಾಗಿರಿ. ಒಟ್ಟಿನಲ್ಲಿ ಬೆಂಗಳೂರಷ್ಟೇ ಅಲ್ಲ, ರಾಜ್ಯದೆಲ್ಲೆಡೆ ಇಂದು ಅದ್ದೂರಿಯಾಗಿ ಯುಗಾದಿಯನ್ನ ಬರಮಾಡಿಕೊಳ್ಳಲಾಗಿದ್ದು, ಬೇವು ಬೆಲ್ಲ ತಿಂದು ಸಿಲಿಕಾನ್ ಸಿಟಿ ಮಂದಿ ಹಬ್ಬ ಆಚರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.